ಹಾಯ್ ಫ್ರೆಂಡ್ಸ್, ಟ್ರಾವೆಲಿಂಗ್ ಫುಡ್ಗೆ ಸ್ವಾಗತ ಸುಸ್ವಾಗತ. ಇವತ್ತು ಟ್ರಾವೆಲಿಂಗ್ ಫುಡ್ನಲ್ಲಿ ನಾವಿರೋಂಥ ಏರಿಯಾ ಲಗ್ಗೆರೆ. ಇವತ್ತು ಲಗ್ಗೆರೆಗೆ ಏನು ವಿಶೇಷತೆಗೆ ಬಂದಿದ್ದೀವಿ ಅಂತಂದರೆ, ಒಂದು ಕೆಲಸದ ಮೇಲೆ ಬಂದಿದೆ. ಇಲ್ಲಿ ಕೆಲಸದ ಮೇಲೆ ಬಂದಾಗ ಇಲ್ಲಿ ಅಣ್ಣಮ್ಮ ಜಾತ್ರಾ ಮಹೋತ್ಸವ ನಡೀತಿತ್ತು. ಸೀರೆ ಸೆಟ್ ಎಲ್ಲ ತುಂಬ ನೋಡೋದಕ್ಕೆ ಚೆನ್ನಾಗೇ ಇತ್ತು. ಹಾಗೆ ಅಲ್ಲಿ ಹೊಟ್ಟೆ ಹಸಿತಿತ್ತು ಅಂತ ಹಂಗೆ ನಾನು ನೋಡಿದ್ದೆ ಒಂದು ಹೋಟ್ಲು, ಆಂಬೂರ್ ಹಾಟ್ ದಮ್ ಬಿರಿಯಾನಿ. ಬಿರಿಯಾನಿಗಳಲ್ಲಿ ತುಂಬ ಫೇಮಸ್ ಆಗಿರೋಂಥ ಬಿರಿಯಾನಿಗಳಲ್ಲಿ ಆಂಬೂರ್ ಬಿರಿಯಾನಿ ಕೂಡ ಒಂದು. ಹಾಗೆ ನೋಡ್ತಾ ಇದ್ದಂತೆ ಬಿರಿಯಾನಿ ಅವಾಗ್ತಾ ತಂದಿಟ್ರು. ಮತ್ತು ಹಂಗೆ ಏನೇನಿದೆ ಅಂತ ನೋಡ್ತಿರ್ಬೇಕಾದ್ರೆ ಎಗ್ ಮಸಾಲ ಇತ್ತು. ಎಗ್ ಮಸಾಲ ಎಲ್ಲ ಖಾಲಿಯಾಗಿ ಸ್ವಲ್ಪನೇ ಇತ್ತು. ಅದಾದಮೇಲೆ ಕಬಾಬ್ ನೋಡಿದೆ, ಮತ್ತು ಲೆಗ್ ಪೀಸ್ ಇತ್ತು. ಈ ಲೆಗ್ ಪೀಸ್ನೆಲ್ಲ ನೋಡ್ತಾ ನಾನು ಅಪ್ಪು ಸರ್ ಅವರ ಫೋಟೋ ನೋಡಿದೆ. ಎಲ್ಲ ಅಂಗಡಿಗಳಲ್ಲೂ ಅಪ್ಪು ಸರ್ ಫೋಟೋ ಇಟ್ಟಿರ್ತಾರೆ. ಆದರೆ ಆಂಬೂರ್ ಹಾಟ್ ದಮ್ ಬಿರಿಯಾನಿಯಲ್ಲಿ ಎಲ್ಲ ಕಡೆ ಯಾವುದೇ ಬ್ರ್ಯಾಂಚಲ್ಲಿ ನೋಡಿದ್ರು ಸ್ವಲ್ಪ ದೊಡ್ಡದಾಗಿ ಇಟ್ಟಿರ್ತಾರೆ. ಅದನ್ನು ನೋಡ್ತಾ ಇದ್ದಂಗೆ ಖುಷಿ ಆಯಿತು. ಹಾಗೆ ನೋಡ್ತಾ ಇದ್ದಂಗೆ ನಾನು ಬಿರಿಯಾನಿ ರೈಸ್ ಮತ್ತು ಕಬಾಬು ಹಾಗೂ ಎಗ್ ಮಸಾಲ ಆರ್ಡ್ರ್ ಮಾಡಿದೆ. ಹಾಗೆ ಆರ್ಡ್ರ್ ಮಾಡ್ತಾ ಅಂಗಡಿನೆಲ್ಲ ಒಂದು ರೌಂಡ್ ನೋಡ್ತಾ ಕೂತಿದ್ದೆ. ಹಾಗೆ ಏನೇನಿದೆ ಅಂತ ನೋಡ್ತಾ ಕೂತಿರ್ಬೇಕಾದ್ರೆ ಹೈದ್ರಾಬಾದಿ ಬಿರಿಯಾನಿ, ಆಂಬೂರ್ ಹಾಟ್ ದಮ್ ಬಿರಿಯಾನಿ, ಬಿರಿಯಾನಿ ರೈಸು, ಕಬಾಬು, ಲೆಗ್ ಪೀಸು ಮತ್ತು ಎಗ್ ಮಸಾಲ ಇತ್ತು. ನಾನು ಆರ್ಡ್ರ್ ಮಾಡಿರೋಂಥ ಬಿರಿಯಾನಿ ರೈಸು ಕಬಾಬು ಬಂದಿತ್ತು. ಎಗ್ ಮಸಾಲ ಆವಾಗ್ತಾ ಫ್ರೆಶ್ ಆಗಿ ರೆಡಿ ಮಾಡ್ತಾಯಿದ್ರು, ಯಾಕೆಂದರೆ ಸ್ವಲ್ಪನೇ ಇದ್ದಿದ್ದ ಕಾರಣ. ಹಾಗೆ ಆರ್ಡ್ರ್ ಮಾಡ್ತಾ ಇದ್ದಂಗೆ ಎಗ್ ಮಸಾಲ ಕೂಡ ನಮಗೆ ಬಂದೇ ಬಿಡ್ತು. ಮತ್ತು ಎಗ್ ಮಸಾಲ ಬಂದಿದ ತಕ್ಷಣ ನಾನು ಬ್ಯಾಟಿಂಗ್ ಮಾಡೋಕ್ಕೆ ಶುರು ಮಾಡಿದೆ. ಬಿರಿಯಾನಿ ರೈಸ್ ಜೊತೆಗೆ ಸಾಂಬಾರು ಸೇರ್ವಾನ ಹಾಕ್ಕೊಂಡು ನಾನು ಟೇಸ್ಟ್ ಮಾಡ್ತಾಯಿದ್ದೆ. ಟೇಸ್ಟ್ ಮಾಡ್ತಾ ಇದ್ದಂಗೆ ಟೇಸ್ಟ್ ಮಾತ್ರ ಸೂಪರಾಗಿತ್ತು, ಸಖತ್ತಾಗಿತ್ತು. ಮತ್ತು ಹಂಗೆ ಇನ್ನೊಂದು ಸ್ವಲ್ಪ ಟೇಸ್ಟ್ ಮಾಡ್ತಾಯಿದ್ದೆ. ಆಂಬೂರ್ ದಮ್ ಬಿರಿಯಾನಿ ತಿಂತಾಯಿದ್ರೆ ಅಂತೂ ಸೂಪರಾಗಿತ್ತು. ಅದಾದಮೇಲೆ ನಾನು ಕಬಾಬ್ ಕೂಡ ಟೇಸ್ಟ್ ಮಾಡಿದೆ. ಬಿರಿಯಾನಿ ರೈಸ್ ತಿಂತ ಕಬಾಬ್ನ ಟೇಸ್ಟ್ ಮಾಡ್ತಾ ಇದ್ದಂಗೆ ಕಬಾಬ್ ಕೂಡ ಹಾಕ್ತಾ ಬಿಸಿ ಬಿಸಿಯಾಗಿ ತುಂಬ ಚೆನ್ನಾಗಿ ಹಾಕಿದರು. ಕಬಾಬ್ ಕೂಡ ತಿಂತ ತುಂಬ ಸೂಪರಾಗೇ ಇತ್ತು. ಅದಾದಮೇಲೆ ನಾನು ಹಾಗೆ ಬಿರಿಯಾನಿ ರೈಸ್ನ ತಿಂತ ನೆಕ್ಸ್ಟು ಎಗ್ ಮಸಾಲನ ಟ್ರೈ ಮಾಡೋಣ ಅಂತ ಹೋಗ್ತಾಯಿದ್ದೆ. ಎಗ್ ಮಸಾಲಾಗಂತೂ ಮಸಾಲ ಜೊತೆ ತುಂಬ ಚೆನ್ನಾಗಿ ಹಾಕ್ಕೊಟ್ಟಿದ್ರು. ಆ ಎಗ್ಗಿಗೆ ಮಸಾಲ ಅಂಟ್ಕೊಂಡು ಆ ಎಗ್ನ ತಿಂದಾಗ ಎಗ್ಗು ಸಖತ್ತಾಗಿ ಸೂಪರಾಗಿ ಇತ್ತು. ಹಾಫ್ ಪ್ಲೇಟು ಬರೀ 20 ರುಪೀಸ್ ಇತ್ತು, ವರ್ತ್ ಅಂತ ಹೇಳ್ಬೋದು. ಮತ್ತು ಎಗ್ ಮಸಾಲ ಜೊತೆಗೆ ನಾನು ಬಿರಿಯಾನಿ ರೈಸ್ನ ತಿಂದೆ. ಆ ಬಿರಿಯಾನಿ ರೈಸ್ಗೂ ಎಗ್ ಮಸಾಲಾಗೂ ಟೇಸ್ಟ್ ಅಂತೂ ನೆಕ್ಸ್ಟ್ ಲೆವೆಲಲ್ಲೇ ಇತ್ತು. ನೀವೇನಾದರೂ ಆಂಬೂರು ಹಾಟ್ ದಮ್ ಬಿರಿಯಾನಿಗೆ ಭೇಟಿ ಕೊಟ್ಟರೆ ಇದೆಲ್ಲ ಟ್ರೈ ಮಾಡಿ. ಬಜೆಟ್ ಫ್ರೆಂಡ್ಲಿ, ಬರೀ 120 ರುಪೀಸ್ ಮಾತ್ರ. ಇದೇ ಥರ ನಮ್ಮ ಚಾನಲ್ನ ಶೇರ್ ಮಾಡಿ, ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತೀನಿ. ಓಕೆ, ಥ್ಯಾಂಕ್ ಯು, ಬಾಯ್ ಬಾಯ್.